ನಮ್ಮ ಸಲಗ ಡ್ರೈವರ್ ಬಂದು ಟೋಲಲ್ಲಿ ಹಾಕೊಂಡು ಮಲ್ಕೊಂಬಿಟ್ಟಿದ್ನು. ಬರ್ರಿ ಎಬ್ರಿಸ್ಕೊಂಡು ಕರ್ಕೊಂಡು ಹೋಗೋಣ. ಇದು ದೇವನಹಳ್ಳಿ ಪ್ಲಸ್ ಕೋಲಾರ ಏರ್ ಡೆಲಿವರಿ ಲೋಡಿಂಗ್ ಇದೆ. ಅನ್ಲೋಡ್ ಮಾಡ್ಬೇಕು ಹೋಗಿ. ಮಳೆ ಅನ್ನೋದೇ ಬಿಡ್ತಾ ಇಲ್ಲ, ನೋಡ್ಬೋದು. ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಇನ್ನೊಂದು 15-20 ಕಿಲೋಮೀಟ್ರ್ ಐತೆ. MK ಒಬ್ಳಿಂದ ರೈಟ್ ತಗೊಂಡು ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಆಲ್ರೆಡಿ. ರೋಡಲ್ಲಿ ಓಡಿಸ್ರು ಅಂತ ಗಾಡಿ ಕೊಟ್ಟರೆ ನಾವು ತಗೊಂಬಂದು ಇಲ್ಲಿ ನದಿಲಿ ಬಿಟ್ಟಿದ್ದೀವಿ. ಏನ ರಾಜ್ಕುಮಾರ್? ನೋಡಿ, ದಿಸ್ ಈಸ್ ಕಾಲ್ಡ್ ಹೈದ್ರಾಬಾದಿ ಚಿಕನ್ ಬಿರಿಯಾನಿ. ರಘುವೀರ್ ದೇಸಾಯಿ ಅಂತ ಅಲ್ಲ, ತುಂಬಾ ಸವಿ ಆಗಿದೆ. ದಾವಣಗೆರೆ ಬೈಪಾಸ್ಗೆ ಬಂದಮೇಲೆ ನಮ್ಮ ಮನೇಲಿ ನನಗೆ ಗಾಡಿ ಕೊಟ್ಟು ಆರಾಮಾಗಿ ಗಾಡಿ ಎತ್ಕೊಂಡು ಬಂದೆ. ಟೋಲ್ ಹತ್ರ ಬಂದು ಮಗಾಯಿಗೆಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ವಾಶ್ರೂಮ್ಗೆ ಹೋಗಿ ಬಂದು ಇಲ್ಲಿಂದ ಡ್ಯೂಟಿ ಆನ್ ನಮ್ದೀಗ. ಇಲ್ಲಿಂದ ತುಮಕೂರುವರೆಗೂ ನಾನು ಸ್ಟಾಪ್ ಹೊಡೆದು ಬಿಡ್ತೀನಿ. ಇವತ್ತು ಖಾಲಿ ಮಾಡಲೇಬೇಕು ಎಷ್ಟೊತ್ತಿದ್ರು, ಇಲ್ಲಾಂದರೆ ಭಾಳ ಸಮಸ್ಯೆ ಆಗುತ್ತೆ. ಏನು ಇರ್ತ ಅಂತ ಆಮೇಲೆ ಹೇಳ್ತೀವಿ. ಬನ್ನಿ ಈಗ ಫಸ್ಟ್ ಇಲ್ಲಿಂದ ದಾವಣಗೆರೆ ಹೆಬ್ಬಾಳ್ ಟೋಲ್ ಪಾಸ್ ಆಯಿತು. ಟೈಮ್ ಬಂದು 4 ಗಂಟೆ. ತುಮಕೂರಿಗೆ ಒಂದು 7:30-8 ಗಂಟೆ ಒಳಗೆ ರೀಚ್ ಆಗಬೇಕು. ಡೈಲಿ ಸರ್ವಿಸ್ ರೋಡಿಗೆ ತೊಗೊಂಡು ಮನೆ ಕಡೆ ಹೋಗಿ ಬರ್ತಾಯಿತ್ತು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂಕಲ್ಲಿ ಗಾಡಿ ಹಾಕಿ ಒಂದೆರಡು ನೈಟ್ ಬಿಡ್ತಾ ಇದ್ವಿ. ಬಟ್ ಇವತ್ತು ನಾನ್ ಸ್ಟಾಪಾಗಿ ಹೋಗಲೇಬೇಕಾದ ಪರಿಸ್ಥಿತಿ. ಹಂಗಾಗಿ ಮನೆ ಹತ್ರ ಹೋಗಿಲ್ಲ, ಸೀದಾ ಹೋಗ್ಬಿಡೋಣ. ಹೈಮಂಗ್ಲಿಂದ ಹಿರಿಯೂರು ಟೋಲ್ಗೆ ಬರೋಷ್ಟೊತ್ತಿಗೆ ಇದು 3ನೇ ಆಕ್ಸಿಡೆಂಟು. ಎಲ್ಲ ನಿದ್ದೆಗಣ್ಣಲ್ಲಿ ಹೋಗಿ ದವಾಕೊಂಡಿರೋದೆ. ದಯವಿಟ್ಟು ನಿದ್ದೆ ಬಂದರೆ ಯಾರು ಗಾಡಿ ಓಡ್ಸೋಕೆ ಹೋಗಬೇಡಿ. ಪ್ರತಿ ಬ್ಲಾಗಲ್ಲೂ ಹೇಳ್ತಾ ಇರ್ತೀನಿ ವಿಚಾರ ಮಾತ್ರ. ನಿದ್ದೆ ಬಂತ ಸೈಡ್ಗೆ 2-3 ಅವರ್ ಮಲ್ಕೊಂಡು ಆರಾಮ್ಸೆ ಹೋಗಿ, ಏನಾಗಲ್ಲ. ಬರೀ ಒಂದು 10 ಕಿಲೋಮೀಟ್ರಿಗೆ 3 ಗಾಡಿ ಬಿದ್ದಿರೋದು ನೋಡಿ ಏನೀಗ. ಹಂಗೆ ಸಿರಾ ಹತ್ತತ್ರ ಬಂದೆ. ಈ ಫ್ಯಾನ್ ರೆಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋ ಗಾಡಿ ಒಂದು ಆಕ್ಸಿಡೆಂಟ್ ಆಗಿತ್ತು ಮೊನ್ನೆ. 21ನೇ ತಾರೀಕು ಆಗಿರೋದು, ಇವತ್ತು 23 ಡೇಟು. ಇದು ಮೊನ್ನೆ ಆಗಿರೋ ಆಕ್ಸಿಡೆಂಟು. ನೋಡ್ಬೋದು ಎಷ್ಟು ದೊಡ್ಡ ಗಾಡಿ, ಅದು ಹೆಂಗೆ ಬಂದು ಆಕ್ಸಿಡೆಂಟ್ ಆಗೈತೋ ಗೊತ್ತಿಲ್ಲ ನೋಡಿ. ಹಾಂ, ಆ ಕಡೆಯಿಂದ ಬರ್ತಾರ ಕಡೆ ಅನ್ಸುತ್ತೆ ಮೋಸ್ಟ್ಲಿ. ಡಿವೈಡರ್ ಹತ್ಬಿಟ್ಟು ಈ ಕಡೆಗೆ ಬಂದು ಬಿದ್ದಿರೋದು ನೋಡಿ. ಯಪ್ಪ, ಏನು ಡೇಂಜರಸ್ ಆಗಿ ಬಿದ್ದೈತದು. ಫೈನಲ್ ಆಗಿ ಸಿರಾ ಟೋಲ್ ಹತ್ರ ಬಂದ್ವಿ. ಸಿರಾ ಟೋಲಲ್ಲಿ ಲಾಸ್ಟ್ ಲೈನಲ್ಲಿ ನಾವು ಹೋಗೋದು ಯಾವತ್ತಿದ್ರು. ರೈಟ್ ಲೈನಲ್ಲಿ ಹೋಗಲ್ಲ, ಫುಲ್ ಲೆಫ್ಟ್ ಲೈನಲ್ಲಿ ಮಾತ್ರ ಪಾಸ್ ಆಗೋದು ನಾವು. ನಮ್ದು 2 ಗಾಡಿ ಮುಂದೆನೇ ಐತೆ, 8 ವೀಲು. ನಮ್ಮ ಜೊತೆಗೆ ಲೋಡ್ ಆಗಿದ್ದು ರಾಕಿ ಗಾಡಿ ನಮ್ಗಿಂತ ಮುಂಚೆ ಬಂದು ಟೋಲಲ್ಲಿ ನಿಲ್ಸ್ಕೊಳ. ನಾವು ಚಿಕ್ಕೋಡಿಲಿ 30 ನಿಮಿಷ ಲೇಟ್ ಮಾಡಿದ್ದಕ್ಕೆ 30 ನಿಮಿಷ ಕವರ್ ಮಾಡೋಕ್ಕಾಗಿಲ್ಲ ಇದುವರೆಗೂ. ನಮ್ಮ ಸಲಗ ಡ್ರೈವರ್ ಬಂದು ಟೋಲಲ್ಲಿ ಹಾಕೊಂಡು ಮಲ್ಕೊಂಬಿಟ್ಟಿದ್ನು. ಬರ್ರಿ ಎಬ್ರಿಸ್ಕೊಂಡು ಕರ್ಕೊಂಡು ಹೋಗೋಣ. ಇದು ದೇವನಹಳ್ಳಿ ಪ್ಲಸ್ ಕೋಲಾರ ಏರ್ ಡೆಲಿವರಿ ಲೋಡಿಂಗ್ ಇದೆ. ಅನ್ಲೋಡ್ ಮಾಡ್ಬೇಕು ಹೋಗಿ. ತೇಜು, ನಮ್ಮ ಸಲಗ ಡ್ರೈವರ್ನ ಎಬ್ರಿಸ್ಕೊಂಡ್ಬಿಟ್ಟು ಜೊತೆಗೆ 2 ಗಾಡಿ ಹೋಗ್ತಾ ಇದ್ದೀವಿ. ನಮ್ಮ 8 ವೀಲ್ ಬಂದು ಮುಂದೆ ಹೋಗ್ಬಿಟ್ಟಿದೆ. ನಮ್ಮ ಡ್ರೈವರ್ ಹಾರ್ಕೊಂಡು ಹೋಗ್ಬಿಟ್ಟವ್ರೆ, ರಾಕೇಶ್ ಅವರು. ಸಿಗಲೇ ಇಲ್ಲ. ರಾಕಿ ಹೆಂಗೆ ಅಂದರೆ ಹೊಡಿಯೋಕೆ ನಿಂತ ಅಂದರೆ ಖಾಲಿ ಮಾಡಬೇಕು ಅಂದರೆ ಮಾಡೇ ಮಾಡ್ತಾನೆ, ಎಷ್ಟೇ ಆಗಲಿ. ನಾನ್ ಸ್ಟಾಪಾಗಿ ಹೊಡ್ಕೊಂಡು ಹೋಗಿರೋದು ಗಾಡಿನ. ನಮಗಿಂತ ಅವ್ರಿಗೂ ನಮಗೂ 1/2 ಅವರ್ ಡಿಫ್ರೆನ್ಸ್ ಅಷ್ಟೇ ಕರೆಕ್ಟಾಗಿ. ಇಲ್ಲಿ ಚಿಕ್ಕೋಡಿಯಲ್ಲಿ ಆಗಿದ್ದು 1/2 ಅವರ್ ಡಿಫ್ರೆನ್ಸು. ಅದನ್ನ ಕವರ್ ಮಾಡೋಕೆ ಇನ್ನೂ ನಮ್ಮ ಕೈಯಲ್ಲಿ ಆಗಲಿಲ್ಲ. ಅವ್ನು 30 ಕಿಲೋಮೀಟ್ರ್ ಮುಂದೆ ಇದ್ರೆ ನಾವು 30 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ನೈಟ್ ಪೂರ್ತಿ ಹಂಗೆ ಜರ್ನಿ ಮಾಡಿರೋದು. 30 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ರಾಕಿ ಮುಂದೆ ಹೋಗ್ತೀವಿ, ನಾವು ಹಿಂದಿಂದ ಹೋಗ್ತಾ ಇದ್ವಿ. ಚಿಕ್ಕೋಡಿಲಿ 1/2 ಅವರ್ ನಿಲ್ಲಿಸಿದ್ವಿ. ನಮ್ಮ ಸ್ವಾಮಿ ಸಿಕ್ಕ ಅಂತ, ಮತ್ತು ಡೀಸೆಲ್ ಅಲ್ಲಿ ಹಾಕ್ಸ್ಕೊಂಬಂದಿದ್ದು. ಹಂಗಾಗಿ ಈಗ ಇನ್ನೊಂದು 25 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟ್ ಅಷ್ಟೇ ನಮ್ಮದು. ಆರಾಮಾಗಿ ಹೋಗೋಣ. ಇದು ಬಂದು ದೇವನಹಳ್ಳಿ ಪ್ಲಸ್ ಕೋಲಾರ ಏರ್ ಡೆಲಿವರಿ ಗಾಡಿ. ಇದು ಇಲ್ಲೇ ಕರ್ನಾಟಕದಲ್ಲೇ ಲೋಡ್ ಆಗಿದ್ದು, ಮಹಾರಾಷ್ಟ್ರ ಬಂದಿರಲಿಲ್ಲ. ಇದು ರಾಯಬಾಗದಲ್ಲಿ ಲೋಡ್ ಆಗಿದ್ದು. ಇದು ಕೋಳಿ ಫೀಡೇನೆ. ನಮ್ಮದು ಕೋಳಿ ಫೀಡು, ಹಸು ಫುಡ್ಡು, ಈ ಸೋಯಾ ಇದೆಲ್ಲ ಜಾಸ್ತಿ ಕೆಲಸ ನಮ್ಮದು. ಅದೇ ಲೋಡ್ಸೆ ಜಾಸ್ತಿ ಹೊಡಿಯೋದು. ಆರಾಮಾಗಿ ಹೋಗೋಣ. ಇವಾಗ ನಾವಿಲ್ಲೇ ಸರ್ವಿಸ್ ರೋಡಿಗೆ ತೊಗೊತೀವಿ. ನಮ್ಮ ಸಲಗ ಬಂದು ಸ್ಟ್ರೈಟ್ ಹೋಗ್ತದೆ. ನಮ್ಮ 8 ವೀಲ್ ಬಂದು ಆಲ್ರೆಡಿ ಮುಂದೆ ಹೋಗ್ಬಿಟ್ಟೈತೆ. ನಾವಿಲ್ಲಿ ಸರ್ವಿಸ್ ರೋಡಿಗೆ ತೊಗೊಂಡು ಮುಂದೆ ಇಲ್ಲೇ ಆ ಬ್ರಿಡ್ಜ್ ಹತ್ರ ಲೆಫ್ಟ್ ತೊಗೊಂಡು ಹೋಗ್ಬೇಕು. ಹೋಗೋಣ ಆರಾಮಾಗಿ. ಅದೃಷ್ಟ ಅಂದರೆ ಇದು ನಿನ್ನೆ ಸಂಜೆ ಲೋಡ್ ಮಾಡ್ಕೊಂಡು ಬಂದಿದ್ದು. ಇವತ್ತು ಬೆಳಗ್ಗೆ ಎಷ್ಟೋ ಟೈಮು 7 ಗಂಟೆಗೆ ರೀಚ್ ಆಗಿದ್ದೀವಿ. ಬಟ್ ಒಂದೇ ಒಂದು ಗಾಡಿ ಇಲ್ಲ ಕಂಪ್ನಿ ಮುಂದೆ. ನಮ್ಮದೇ ಫಸ್ಟ್ ಗಾಡಿ. 8 ಗಂಟೆ 8:15ಗೆಲ್ಲ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ. 9-9:30ಗೆ ಅನ್ಲೋಡಿಂಗ್ ಆಗೋಗ್ಬಿಡುತ್ತೆ. 10 ಗಂಟೆ ಒಳಗೆ ಇಲ್ಲಿಂದ ಮತ್ತೆ ರಿಟರ್ನ್ ಹೊಟ್ಬಿಡ್ತೀವಿ ನಾವು. ಗಾಡಿ ತೊಗೊಂಬಂದು ಸೀದಾ ಕಂಪ್ನಿ ಹತ್ರ ಹಾಕಿ ಸಖತ್ ಹೊಟ್ಟೆ ಹಸ್ಬಿಟ್ಟಿದ್ದು. ಟಿಫನ್ ಮಾಡ್ತಾಯಿದ್ವಿ. ರಾತ್ರಿ ಊಟನೇ ಮಾಡಿಲ್ಲ. ಏನಕ್ಕೆ ಊಟ ಮಾಡಿಲ್ಲ? ನಿದ್ದೆ ಬರ್ತಾವಂತ ಊಟ ಮಾಡಿಲ್ಲ. ನೋಡಿ ನಮ್ಮ ಫ್ರೆಂಡ್ಗಳೆಲ್ಲ ಎಷ್ಟು ಜನ ಅವ್ರು ಇಲ್ಲಿ
1 2 3 ನಮ್ಮ ಫ್ರೆಂಡ್ಗಳು ಬಂದಾಗೆಲ್ಲ ಸಿಗ್ತಾ ಇರ್ತಾರೆ, ಮೀಟ್ ಆಗ್ತಾ ಇರ್ತಾರೆ. ಟಿಫನ್ ಮಾಡಿಕೊಂಡು ಆರಾಮಾಗಿ ಶಿರನ ಇಡ್ಲಿ ಚಿತ್ರಾನ್ನ ತರಿಸಿದ್ವಿ. ಅಣ್ಣ ತೊಗೊಂಬಂದರು. ಅಣ್ಣವ್ರ ಗಾಡಿ ಎಲ್ಲ ಐತೆ, ಅದು ಮೊನ್ನೆ ಲೋಡ್ ಆಗಿದ್ದು. ಅವ್ರಿಗಿನ್ನ ಮುಂಚೆ ನಾವು ಬಂದ್ವಿ ನೋಡ್ರಿ. ಹಂಗೆ ನಾವು ಗಾಡಿ ತಗೊಂಡು ಕಂಪ್ನಿ ಮುಂದೆ ನಿಲ್ಸಿದ್ದೆ ತಡ. 8 ಗಂಟೆಗೆ ಹಗ್ಗ ತಡ್ಬಲ್ಲಿ ಬಿಚ್ಚಿದ್ರು ಅಂದರು. ಬಿಚ್ಚಿಬಿಟ್ಟು ಹೆಂಗೆ ಮಲಗಿದ್ದೀನಿ ನನಗೆ ಗೊತ್ತಿಲ್ಲ. ಬೆಳಗಿನ ಜಾವ ನಿದ್ದೆ ಇರಲಿಲ್ಲವಲ್ಲ, ಹಂಗೆ ಮಕ್ಕೊಂಬಿಟ್ಟಿದ್ದೀನಿ. ಅನೆಲ್ಲ ಖಾಲಿ ಮಾಡಿಸ್ಕೊಂಡು ಗಾಡಿ ಎತ್ಕೊಂಡು ಬರ್ತಾವೆ. ಅವಾಗಲೇ ಎತ್ತು ನೋಡಿದ್ರೆ ಗಾಡಿ ಹೈವೆಲ್ಲ ಐತೆ ಅವಾಗಲೇ. ಹೆಂಗ್ರಿ ಹೀಗಾದ್ರೆ ಹೆಂಗ್ರಿ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ದುರ್ಗಾ ಎಮ್ ಟಿ ಖಾಲಿ ಗಾಡಿ ತೊಗೊಂಡು ದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ಇವತ್ತೇ ಲೋಡ್ ಮಾಡಿಸ್ಬಿಟ್ಟು ಕಳ್ಸೋಣ ಗಾಡಿ ಅಂತ. ನಾನು ಹೋಗ್ತಾ ಇಲ್ಲ ಟ್ರಿಪ್, ಅನ್ನೆಲ್ಲ ಒಬ್ಬನೇ ಹೋಗಿ ಬರ್ತಾನೆ. ಇದೇ ಗಾಡಿ ತೊಗೊಂಡು ನನಗೆ ಸ್ವಲ್ಪ ಕೆಲಸಗಳಿದ್ದಾವೆ, ಹಾಗಾಗಿ ನಾನು ಹೋಗ್ತಾ ಇಲ್ಲ ಟ್ರಿಪ್ಪು. ಅನ್ನೆಲ್ಲ ಸಿಂಗಲ್ಲ ಕಳಿಸಿ ಒಂದು ಟ್ರಿಪ್ ಮಾಡ್ಕೊಂಬರ್ತಾನೆ. ನೆಕ್ಸ್ಟ್ ಟ್ರಿಪ್ ಜೊತೆಗೆ ಹೋಗ್ತೀವಿ. ನೆಕ್ಸ್ಟ್ ಟ್ರಿಪ್ಪು ಒಟ್ಟು ಸದ್ಯದಾಗ ಲಾಂಗ್ ಟ್ರಿಪ್ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಲೋಕಲಲ್ಲಿ ಕೆಲಸಗಳೆಲ್ಲ ಮುಗಿದ್ಮೇಲೆ ಹೋಗೋಕ್ಕಾಗೋದು ಲಾಂಗು. ಹಾಗಾಗಿ ಈಗ ಸದ್ಯಕ್ಕೆ ಚಿತ್ರದುರ್ಗಕ್ಕೆ ಹೋಗೋಣ. ಅಲ್ಲಿಂದ ಬಿಟ್ಟಿದ್ದ ತಡ ಎಲ್ಲ ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಅವಾಗ ಮಳೆ ಹಂಚಿಂದಿ ಯಾರಿಲ್ಲಿ ಇಬ್ಬರಿಗೂ ನೋಡಿ, ನಾನು ನೀನು ಜೊತೆ ಅಷ್ಟೇ. ಸೀದಾ ತುಮಕೂರಿಂದ ಗಾಡಿ ಎತ್ಕೊಂಡ್ಬಂದು ಅನಿಲ ಎಲ್ಲಿದೀವಪ್ಪ? ಪಂಚರ್ ಶಾಪ್. ನಮ್ಮ ಊರ ಹತ್ರ ಇರೋ ಪಂಚರ್ ಶಾಪ್ ಹತ್ರ ಇದೀವಿ. ನಮ್ಮ ರೆಗ್ಯುಲರ್ ಪಂಚರ್ ಅಂಗಡಿ ಹತ್ರ ಬಂದ್ವಿ. ಏನಪ್ಪ ಕೆಲಸ ಅಂದರೆ, ಫ್ರಂಟಿಂದು ಟೈರ್ ತಿಂತಾ ಐತೆ, ಅದನ್ನ ಉಲ್ಟಾ ಹಾಕಬೇಕು ಒಂದು. ಮತ್ತು ರೈಟ್ ಸೈಡ್ದು ಟೈರ್ ತಿಂತಾ ಐತೆ. ಬ್ಯಾಕ್ ಸೈಡ್ 2 ಟೈರು ಬಿಚ್ಚಿಬಿಟ್ಟು ಪೌಡ್ರ್ ಮಾಡಿ ಹಾಕಬೇಕು. ಮತ್ತು ಫ್ರಂಟಿಂದು 2 ಟೈರ್ ಬಿಚ್ಚಿ ಪೌಡ್ರ್ ಮಾಡಿ ಹಾಕಬೇಕು. ಲೆಫ್ಟ್ ಸೈಡ್ ಹೊಸ ಟೈರ್ ಹಾಕಿರೋದು ಒಂದು 2-3 ಸಾವಿರ ಹೊಡಿದೆ, ಅದ್ರದ್ದೇನು ಅವಶ್ಯಕತೆ ಇಲ್ಲ. MRF ಹಾಕಿರೋದು ಲೆಫ್ಟಲ್ಲಿ ಜೊತೆ. ಈ ರೈಟ್ ಸೈಡ್ ನಾವು ನೋಡೋಣ ಬನ್ನಿ ಏನಾಗೈತೆ ಏನು ಕತೆ. ಹಂಗೆ ಒಂದು ವೀಲ್ ಬೋಲ್ಟ್ ಕಟ್ಟಾಗ 1 ವಾರದ ಮೇಲಾಗಿತ್ತು. ಅದನ್ನು ಈಗ ಫಿಟ್ ಮಾಡಿದ್ವಿ. ಡ್ರಮ್ ಆಗ್ತಾ ಆಯ್ತು ಅಣ್ಣ ನೋಡಿ. ಟೆಕ್ನಿಕ್ ಅವೆಲ್ಲ ಎಲ್ಲರಿಗೂ ಬರಲ್ಲ ಏನಣ್ಣ. ಹೋಲ್ ನೋಡಾಕಣ ಮತ್ತೆ ಬಿಚ್ಚಕ್ಕೆ ಬರಂಗ. ಗಾಡಿ ಟೈರ್ ಎಲ್ಲ ಫಿಟ್ ಮಾಡಿಸ್ಕೊಂಡು ಉಲ್ಟಾ ಹಾಕ್ಸ್ಕೊಂಡು ಬ್ಯಾಕಿಂದೊಂದು ಉಲ್ಟಾ ಹಾಕ್ಸೋ ಅಷ್ಟೊತ್ತಿಗೆ ಫೋನ್ ಮೇಲೆ ಫೋನು ಲೋಡಿಗೆ ಬಿಡ್ಬೇಕು ಬೇಗ ಗಾಡಿ ತೊಗೊಂಬ ಅಂತ ಗಾಡಿ ಅನಿಲ್ ಕೊಟ್ಟು ಕಳಿಸ್ಬಿಟ್ಟು ಲೋಡ್ ಮಾಡಿಸಿದ್ದಾಯಿತು. ಬ್ಯಾಕಿಂದ ಮಾತ್ರ ಟೈರ್ ಚೇಂಜ್ ಮಾಡ್ಕೊಂಡ್ವಿ, ಫ್ರಂಟಿಂದ ಚೇಂಜ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಈಗ ನೆಕ್ಸ್ಟ್ ಖಾಲಿ ಮಾಡಿ ನಾಳೆ ಏನಾರ ಫ್ರೀ ಇದ್ರೆ ಅಲ್ಲೇ ಚೇಂಜ್ ಮಾಡ್ಕೊಳೋಣ, ಇಲ್ಲಾಂದ್ರೆ ರಿಟರ್ನ್ ನೆಕ್ಸ್ಟ್ ಟ್ರಿಪ್ ಬಂದಾಗ ಚೇಂಜ್ ಮಾಡ್ಕೊಳೋಣ ಅಂತ. ಅಂದರೆ ಉಲ್ಟಾ ಹಾಕ್ಬೇಕು ಟೈರು, ಆ ಕಡೆದು ಈ ಕಡೆಗೆ ಮಾಡಿ ಹಾಕಬೇಕು. ಒಂದಕ್ಕಂದ್ರೆ ಒಂದೇ ಕಡೆ ಸವಿತಾ ಇದೆ. ಹಂಗಾಗಿ ಪೌಡ್ರೇನು ಒಳಗೆ ಗಟ್ಟಿ ಆಗಿರಲ್ಲ. ಇನ್ನು ಪೌಡ್ರ್ ಇತ್ತು, ಬ್ಯಾಕ್ ಟೈರ್ ಬಿತ್ತು ನೋಡಿದ್ವಲ್ಲ, ಪೌಡ್ರ್ ಇತ್ತು, ಎಲ್ಲ ಒಂದೇ ಸರಿ ಪೌಡ್ರ್ ಮಾಡಿಸಿದಂಗಾಗಿ ಈಗ ಸದ್ಯಕ್ಕೆ ಗಾಡಿ ಲೋಡ್ ಮಾಡಿ ನಿಲ್ಸಿದ್ದೀವಿ. ಆಲ್ರೆಡಿ ಲೋಡಾಗ ತಡ್ಬದೆಲ್ಲ ಹಾಕ್ಕೊಂಬಂದು ಗಾಡಿ ಎಲ್ಲ ವಾಶ್ ಮಾಡಿ ನಿಲ್ಸಿದ್ದಾಯಿತು. ಈಗ ಇಲ್ಲಿಂದ ಬಿಡುವಂಥ ಸಮಯ. ಇಲ್ಲಿಂದ ಎಲ್ಗಪ್ಪ ಪ್ರಯಾಣ ಅಂದರೆ ಸೇಮ್ ರೂಟ್, ಸೇಮ್ ಲಾಸ್ಟ್ ಟ್ರಿಪ್ ಎಲ್ಲಿ ಹೋಗಿದ್ವು ಅದೇ ರೂಟ್ಗೆ. ಲಾಸ್ಟ್ ಟ್ರಿಪ್ ನಮ್ದು 8 ವೀಲ್ ಎಲ್ಲೆಲ್ಲಿ ಖಾಲಿ ಆಗುತ್ತೋ ಅಲ್ಲಿ ಇವತ್ತು ನಮ್ಮ ಗಾಡಿ ಖಾಲಿ ಆಗುತ್ತೆ. 4 ದಿನ ಆಯಿತು ಹೋಗಿ ಬಂದು ಮತ್ತೆ ಅಲ್ಲಿಗೆ ಹೋಗ್ತಾಯಿದ್ವಿ. ಒಂಥರ ಹೇಳಿದ್ನಲ್ಲ ಓ ಟ್ರಿಪ್ಪಲ್ಲೇ ರೈಲ್ವೆ ಟ್ರ್ಯಾಕ್ ಇದ್ದಂಗೆ, ರೈಲ್ ಇದ್ದಂಗೆ ಆಗ್ಬಿಡೈತೆ ನಮ್ಮ ಜೀವನ. ಹಿಂಗೆ ಹೋಗಿ ಹಿಂಗೆ ಬರೋದು. ಇದೊಂದು ಟ್ರಿಪ್ ಇನ್ನೊಂದು 2 ಟ್ರಿಪ್ ಅಂದ್ಕೊಳ್ಳಿ, ಆಮೇಲೆ ಚೇಂಜ್ ಆಗ್ತದೆ ಎಲ್ಲ. ಬರೀ ಇಲ್ಲಿಂದ ಫಸ್ಟು ಬಿಡೋಣ, ಇಲ್ಲಿಂದ ಹೊರಡೋಣ. ಹುಬ್ಳಿ ಸಿಂಗಲ್ ರೋಡಿಗೆ ಬಂದಿದ್ದೀವಿ. ಯಾವ ರೇಂಜಿಗೆ ಮಳೆ ಹೊಡಿತಾ ಐತೆ ಅಂದರೆ ಹೊರಗಡೆ ಊಹೇನು ಮಾಡ್ಕೊಳಕ್ಕಾಗಲ್ಲ. ಆ ರೇಂಜ್ ಗುಡುಗು ಸಿಡ್ಲು ಮಳೆ. ಯಪ್ಪ ನೀವು ಊಹೇನು ಮಾಡ್ಕೊಳಕ್ಕಾಗಲ್ಲ ಅಂದ್ಕೊಳ್ಳಿ. ಇನ್ನೊಂದು 1 ಅವರ್ ಇದೇ ಥರ ಮಳೆ ಬಂತು ಅಂದರೆ ಈ ರೋಡ್ ಕ್ಲೋಸ್ ಆಗೋ ಸಾಧ್ಯತೆ ಕೂಡ ಇರ್ತದೆ. ಯಾಕಂದರೆ ಹುಬ್ಳಿ ಸಿಂಗಲ್ ರೋಡು ಬಗ್ಗೆ ನಿಮಗೆ ಗೊತ್ತೇ ಇದೆ. ಬಂದಿದ್ದ ನೀರೆಲ್ಲ ರೋಡಲ್ಲೇ ನಿಂತ್ಕೊಂಡ. ಇನ್ನು ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಿರೋದ್ರಿಂದ ಅಷ್ಟೊಂದು ಡೇಂಜರಾಗಿ ಹೊಡಿತೈತೆ ಮಳೆ. ಎಲ್ಲಿಂದ ಸ್ಟಾರ್ಟ್ ಆದ ಮಳೆ? ಹುಬ್ಳಿಗಿನ ಹಿಂದೆನೇ ಸ್ಟಾರ್ಟ್ ಆಗಿದ್ದು ಮಳೆ. ಭಯಂಕರ ಜೋರಿದೆ ಮಳೆ ಅನ್ನೋದೇ ಬಿಡ್ತಾ ಇಲ್ಲ. ನೋಡ್ಬೋದು ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಇನ್ನೊಂದು 15-20 ಕಿಲೋಮೀಟ್ರ್ ಐತೆ. MK ಹುಬ್ಳಿಯಿಂದ ರೈಟ್ ತಗೊಂಡು ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಆಲ್ರೆಡಿ ಏನು ಮಳೆ ಗುರು ಇವತ್ತು. ಹಬ್ಬ ಇಂಥ ಮಳೆ ಯಾವತ್ತೂ ನೋಡಿರಲಿಲ್ಲ, ಇಷ್ಟೊಂದು ಮಳೆ. ಏನು ಮಾಡ್ತೀರಾ, ಆರಾಮಾಗಿ ಹೋಗೋಣ. ನೋಡಿ ಮರಗಳ್ದೆಲ್ಲ ಎಲೆ ಪಲೆ ಎಲ್ಲ ರೆಂಬೆಗಳೆಲ್ಲ ರೋಡಿಗೆ ಬಿದ್ದಿದ್ದಾವೆ ಹಿಂದೆನೂ. ಅಷ್ಟೊಂದು ಗಾಳಿ ಮಳೆ ಎತ್ತಿದೆ ಇವತ್ತು. ಎಲ್ಲಿಂದ ಹೆಚ್ಚು ಕಡಿಮೆ ಇವಾಗ ನಮ್ದು ಇನ್ನೊಂದು ಗಾಡಿ ಹಿಂದೆ ಬರ್ತಾ ಇದೆ. ರಾಣೆಬೆನ್ನೂರು ಹತ್ರದಿಂದನೂ ಮಳೆ ಅಂತೆ. ರಾಣೆಬೆನ್ನೂರು ಹತ್ರದಿಂದ ಬೆಳಗಾವಿವರೆಗೂ ಪೂರ್ತಿ ನಾನ್ ಸ್ಟಾಪ್ ಆಗಿ ಮಳೆ ಹೊಡಿತಾ ಇದೆ, ಎಲ್ಲೋ ಗ್ಯಾಪೇ ಇಲ್ಲ. ಫೈನಲ್ ಆಗಿ ನೇಸರ್ಗಿಗೆ ಬಂದು ಗಾಡಿ ನಿಲ್ಸಿದ್ದಾಯಿತು. ಆಲ್ರೆಡಿ ಸೂರ್ಯ ಕೂಡ ಹುಡ್ತಾ ಇದ್ದಾನೆ. ಟೈಮ್ ಬಂದು 5:15 5:45 ಆಗ್ತಾ ಇದೆ.
ಏನಪ್ಪ ಸಮಸ್ಯೆ ಅಂದರೆ ಮಳೆ ಬರ್ತಾ ಇರೋ ಕಾರಣದಿಂದ ಲೇಬರ್ ಲೇಟಾಗಿ ಬರ್ತೀನಿ ಅಂದರು. ಹಂಗಾಗಿ ಇನ್ನೇನು ಮಾಡೋಕ್ಕಲ್ಲ. ಒಂದು ಸರಿ ಗಾಡಿ ಮೇಲೆ ನೋಡ್ಬೇಕು, ನೀರಿಗೆಲ್ಲ ನಿಂತಿದೆಯೇನೋ. ಸಿಕ್ಕಾಪಟ್ಟೆ ಮಳೆ ಅಂದ್ಕೊಳ್ಳಿ. ಹೆವಿ ಅಂದರೆ ಹೆವಿ, ಹೇಳೋಕ್ಕೆ ಆಗಲ್ಲ ಆ ರೇಂಜಿಗೆ ಮಳೆ ಹೊಡೆದೈತಿ ಇವತ್ತು. ನೈಟ್ ಫುಲ್ ಮಳೆನೇ ಹೊಡೆದಿರೋದು ಇವತ್ತು. ನೋಡೋಣ ಬ್ಯಾಕ್ ಸೈಡು ನೀರು ನಿಂತೈತಾ. ಬ್ಯಾಕ್ ಸೈಡ್ ನಿಂತಿದೆ, ಇಲ್ಲಿ ಒಳಗೆ ಬಂದು ನೋಡಿ ಅಷ್ಟು ಸುಲಭಗೆ ನೀರು ಒಳಗೆ ಹೋಗಿರಲ್ಲ. 6 ಗಂಟೆಗೆ ಬಂದು ಮಲ್ಕೊಂಡಿದ್ವಿ, 7 ಗಂಟೆಗೆ ಬಂದು ಎಬ್ಬಿಸ್ಕೊಂಡು ಸೀದಾ ಕರ್ಕೊಂಬಂದರು ಕೋಳಿ ಫಾರಮ್ಗೆ. ಆಲ್ರೆಡಿ ಖಾಲಿ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇದೇ ಫಾರ್ಮು, ಹಿಂದೆ ಗಾಡಿ ಖಾಲಿ ಆಗ್ತಾ ಇದೆ. ಖಾಲಿ ಮಾಡ್ಕೊಂಡು ಹೋಗೋಣ. ಗಾಡಿ ಸ್ವಲ್ಪ ಮಿಸ್ ಸಿಕ್ಕಾಕೊಂಡ್ಬಿಡೋದು. ಹಾಗೆ ಹಿಂದೆ ಮುಂದೆ ತೆಗೆದ್ಬಿಟ್ಟು ಪಟ್ಟನಂಗೆ ಈ ಕಡೆ ರೈಟಿಗೆ ತೊಗೊಂಡೆ, ಪಾಸ್ ಆಯ್ತು ಗಾಡಿ. ಆರಾಮಾಗಿ ಬಂದು ಖಾಲಿ ಮಾಡ್ತಾ ಇದೀವಿ, ಏನು ಸಮಸ್ಯೆ ಇಲ್ಲ. ಮಳೆ ನಿಂತ್ಕೊಂತು, ಬೆಳಗ್ಗೆಯಿಂದ ಮಳೆ ಇಲ್ಲ. ನೈಟ್ ಫುಲ್ಲು ಮಳೆ ಹೊಡೆದೈತೆ. ಸದ್ಯ ಏನು ಸಮಸ್ಯೆ ಇಲ್ಲ ನಮಗೆ. ಫಸ್ಟ್ ಪಾಯಿಂಟ್ ಖಾಲಿ ಮಾಡಿಕೊಂಡು 2ನೇ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಟಿಫನ್ ಎಲ್ಲ ಮಾಡ್ಕೊಂಬಂದ್ವಿ. ಬಟ್ 2ನೇ ಪಾಯಿಂಟ್ ಹೋಗೋ ಅಷ್ಟೊತ್ತಿಗೆ ಸಾಕಾಗೋಗ್ತೈತೆ. ಭಾಳ ದೂರ ಐತಲ್ಲ 1ನೇ ಪಾಯಿಂಟ್ 2ನೇ ಪಾಯಿಂಟ್ ಇವತ್ತು ಅಲ್ಲ, ಅವೆರಡು. ಅದು 3ನೇ ಪಾಯಿಂಟ್ ಭಾಳ ದೂರ ಐತಲ್ಲ, ಅಲ್ಲಿಂದ ಒಂದೂವರೆ ತಾಸಿಂದ ಹೋಗ್ತಾನೆ ಇದೀವಿ, ಇನ್ನೂ ಸಿಗ್ತಿಲ್ಲ. ನಿಧಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಅನಿಲ್ ಅಣ್ಣ, ಏನಣ್ಣ ಸಮಾಚಾರ? ಚೆನ್ನಾಗಿ ನಗ್ತಿ ಕಣ ನೀನು, ನಮಗ ಸ್ವಲ್ಪ ಕಲಿಸ್ಕಡ. ಡೋಂಟ್ ಕಾಪಿ ಮೈ ಸ್ಟೈಲ್. ಓ ಸೂಪರ್ ಅಣ್ಣ. ಸರಿ ಬರ್ತೀರಾ? ಹುಷಾರಾಗಿ ಹೋಗಿ ಬರ್ರಿ. ಬಾಯ್ ಅಣ್ಣ, ಹುಷಾರಾಗಿ ಹೋಗ್ರಿ. ಅಣ್ಣವರು ಮನೆಗೆ ಹೊರಟ್ರು. ನೇರ್ಲೆ ಹಣ್ಣು ತಂದು ಕೊಟ್ಟಿದ್ರು, ನೋಡ್ಬೋದು. ಎಂತ ನೇರ್ಲೆ ಹಣ್ಣು, ಇಷ್ಟಿಷ್ಟೇ ಅವೆ. ಅನ್ನು ನಂದು ಹಂಗಾಗೈತಾ? ಎಲ್ಲ ನಿಂದ ಹಂಗಾಗಿಲ್ಲ. ನೀನು ಅಕ್ಕ ಚೆನ್ನಾಗಿ ಜಗದಿ ಅವನ್ನ. ಈಗ ಬನ್ನಿ, ಇಲ್ಲಿಂದ ಹೊರಡೋಣ. ಅಣ್ಣ, ಇದ್ಯಾರ್ದು ಸ್ವೆಟ್ರು? ಬಾಯ್. ಗಾಡಿ ಹೆಂಗೋ ಬೇಗ ಖಾಲಿ ಆಗಿತ್ತು. ಇಡ್ಕಲ್ ಡ್ಯಾಮಾಗ ನೀರು ಬಿಟ್ಟಿದ್ರು, ಗಾಡಿ ತೊಳ್ಕೊಂಡು ಹೋಗೋಣ ಅಂತ ಕೆಳಗೆ ಬಂದರೆ ಸಿಕ್ಕಾಪಟ್ಟೆ ಜನ ಅವರೇ. ಫುಲ್ಲು ಜನ ಅಂದರೆ ಜನ, ಹೆವಿ ಜನ. ಹಂಗಾಗಿ ವಾಪಸ್ ಹೋಗ್ತಿದ್ದೀವಿ. ಏಯ್ ಕಡೆ ಚಾವುತ್ತೆ, ಸೀದಾ ಮಾಡ್ಕ ಸೀದಾ ಹೋಗು, ಸೀದಾ ಹೋಗು. ಸ್ಟೇರಿಂಗ್ ಸ್ಟಡಿ ಮಾಡ್ಕ ಹೋಗು. ಕಟ್ ಮಾಡಿ ಲೈಟಾಗೆ. ರೋಡಲ್ಲಿ ಓಡಿಸ್ರು ಅಂತ ಗಾಡಿ ಕೊಟ್ರೆ ನಾವು ತಗೊಂಬಂದು ಇಲ್ಲಿ ನದಿಲಿ ಬಿಟ್ಟಿದ್ದೀವಿ. ಏನಾ ರಾಜ್ಕುಮಾರ್? ನಮ್ಮ ಗಾಡಿನ ನೋಡ್ಬೋದು, ನೀರಲ್ಲಿ ತಂದು ನಿಲ್ಸಿದ್ದೀವಿ. ಗಾಡಿ ಎಲ್ಲ ವಾಶ್ ಮಾಡಿದ್ವಿ, ಕ್ಯಾಬಿನ್ ಎಲ್ಲ ತೊಳೆದ್ವಿ. ತೊಟ್ಟಿಗಿನ ನೀರು ಹೊಡಿಬೇಕು. ನಮ್ಮ ಕೈಯಲ್ಲಿ ನೀರು ನೋಡಿ ಕಂಟ್ರೋಲ್ ಆಗಲಿಲ್ಲ. ನೋಡಿ ನೀರಲ್ಲಿ ತೇಲಾಡ್ತಾ ಇದ್ದೀವಿ. ನಾವು ನೀರಲ್ಲಿ ತೇಲಾಡ್ತಾ ಇದ್ದೀವಿ, ನಮ್ಮ ಗಾಡಿ ಕೂಡ ನೀರಲ್ಲಿ ತೇಲಾಡ್ತಾ ಇದೆ. ನಮ್ಮ ಮನೇಲ ಕೂಡ ನೀರಲ್ಲಿ ತೇಲಾಡ್ತಾವನೆ. ಏನಾಗಲ್ಲ, ಗಾಡಿ ತೊಳಿತಾವನೆ. ಈಗ ಆರಾಮ್ಸೆ ಗಾಡಿ ಆಟ ಆಡಿ ಸಾಕಾಗೋಯ್ತು. ಹೆಚ್ಚು ಕಮ್ಮಿ 2 ಅವರ್ ಆಯ್ತಲ್ಲ. ಅದಕ್ಕಿಂತ ಲೇಟಾಗಿ ಇಳ್ದಿದ್ದು ಅನಿಲ ಆವಾಗಲೇ ಫ್ರೆಶ್ ಆಗಿ. ಅನಿಲೊಂದು ವೀಕ್ನೆಸ್ ಏನು ಗೊತ್ತಾ? 10 ರೂಪಾಯಿ ಹೇಳ್ತೀನಿ. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು, ಅನಿಲನ ಇರೋ ಟೀ ಶರ್ಟ್ ಎಲ್ಲ ಒಂದೇ ಕಲರ್. ತೋರಿಸು, ನಿನ್ನ ಜೊತೆಗೆ ಹುಡುಗ ಸ್ನಾನನೇ ಮಾಡವ ಹೆಂಗೆ ಅಂತ ಕಮೆಂಟ್ ಹಾಕ್ತಿರಲ್ಲ. ನೋಡಿ ಯಾಕೆ ಕಲರ್ ತಗೋಣ ನೀನೆಲ್ಲ ಸೇಮ್ ಗಲೀಜ್ ಕಾಣಲ್ಲ ಅಂತ. ನಾನು ಹೆಂಗೆ ಬ್ಲ್ಯಾಕ್ ಹಾಕ್ತೀನೋ ಜಾಸ್ತಿ, ಹಂಗೆ ಅವನು ಆ ಕಲರ್, ಕಾಫಿ ಕಲರ್. ಯಾವ ಕಲರ್ ಅದು? ಕಾಫಿ ಕಲರ್. ಅದನ್ನ ಹಾಕ್ತಾನೆ ಅಣ್ಣ. ಓಕೆ ಅಣ್ಣ ಪಾಪ ನಮ್ಮ ಗಾಡಿ ನೋಡ್ಬಿಟ್ಟು ಆ ಬ್ರಿಡ್ಜ್ ಮೇಲೆ ಹೋಗೋದು, ಗಾಡಿ ನಿಲ್ಸಿ ಬಂದವ್ರು ಇಲ್ಲಿಗೆ. ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ರು ಅಂತ. ಎಲ್ಲಿಗೆ ಹೋಗ್ತಿದ್ದಣ್ಣ ನೀನು? ಇಲ್ಲೇ ಲೋಕಲ್. ಈ ಕಡೆ ಎಲ್ಲಿ ಹೋಗ್ತಿದ್ದೆ ಗಾಡಿ ತೊಗೊಂಡು? ಹಾಂ. ನೀರಿಂದ ಎದ್ದದ ಮನಸ್ಸೇ ಬರ್ತಾ ಇಲ್ಲ. ಇಲ್ಲೇನ ನಾನಿಲ್ಲ, ಇನ್ನು ರೆಗ್ಯುಲರ್ ಅಡ್ಡ ಆಗುತ್ತಿದ್ದು ನಮಗೆ. ಬಂದಾಗಲ್ಲ, ಟೈಮ್ ಇದ್ದಾಗಲ್ಲ ಇಲ್ಲಿ ಬಂದು ಬೀಳೋದು, ಎದ್ದೋಗೋದು, ಇದೇ ಆಗ್ಬಿಡುತ್ತೆ. ಇನ್ನು ಗಾಡಿ ಅಂತೂ ಕ್ಲೀನಾಗಿ ವಾಶ್ ಮಾಡಿದ್ದಾಯಿತು. ನಾವು ವಾಶ್ ಮಾಡ್ಕೊಂಡಿದ್ದಾಯ್ತಲ್ಲ. ಹೋಗೋಣ ಇಲ್ಲಿಂದ ಸಾಂಗ್ಲಿ. ನೋಡಿ ಗಾಡಿನ ತೊಗೊಂಬಂದು ಎಲ್ಲ ಹಾಕಿದ್ದೀವಿ. ಅದೇ ನಿಲ್ಲಿಸೋದು ನೋಡಿ, ಯಾವ ಅಂಗಲಾಗಿ ನಿಲ್ಲಿಸಿದ್ದೀವಿ. ಫುಲ್ಲು ಹಿಂಗೆ ಡೌನ್ಗೆ ಎಲ್ಲ ಸಿಕ್ಬೇಕು. ಕಲ್ಬರ ಇಟ್ಟು ಜರ್ಕೊಂಡು ಹೋಗ್ಬಾರ್ದು ಗಾಡಿ ಅಂತ ಫುಲ್ಲು ನದಿ ಒಳಗೆ ಇಳಿಸಿದ್ದೀವಿ.
ಫೈನಲ್ ಆಗಿ ಇವಾಗ ಎಲ್ಲ ಮುಗೀತು. ನಾವು ಫ್ರೆಶ್ ಅಪ್ ಆಗಿದ್ವಿ. ಸಮಯ ಒಳ್ಳೆ ಅಡುಗೆ ಮಾಡ್ಕೊಂಡು ಇನ್ನೊಂದು ಗಾಡಿ ಬರೋ ಅಲ್ಲೇ ಇದೆ ನಮ್ಮ ಮಂಜಣ್ಣವ್ರದ್ದು. ಈಗ ಇಲ್ಲಿಂದ ಗಾಡಿನ ರಿವರ್ಸು ಹೊಡೆಯುವಂಥ ಸಮಯ. ನಮ್ಮ ಅನಿಲ ಕಲ್ತೋಗ್ಬಿಟ್ಟು ರಿವರ್ಸ್ ನೋಡಪ್ಪ, ಹೋಗೋಣ. ಜಾಸ್ತಿ ಹೊತ್ತು ಇಲ್ಲಿ ಇರುವುದು ಬೇಡ. ನಿಧಾನ 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 ನಿಧಾನ. ಇಡ್ಕಲ್ ಬಿಟ್ಟವ್ರು ಸೀದಾ ಸಾಂಗ್ಲಿಗೆ ನಾನ್ ಸ್ಟಾಪಾಗಿ ಬಂದ್ವಿ. ಮಂಜಣ್ಣನ ಗಾಡಿ ಇಲ್ಲೇ ಐತೆ, ನಮ್ಮದು ಬಾಸ್ ಗಾಡಿ, ನಮ್ಮ ಗಾಡಿ ಇಲ್ಲೇ ಐತೆ. ಒಳ್ಳೆ ಸ್ನಾನ ಆಯ್ತಲ್ಲ, ಹಂಗಾಗಿ ಒಳ್ಳೆ ನಿದ್ದೆ ಬಂದುಬಿಡ್ತು. ಹಂಗೆ ಮಲ್ಕೊಂಡ್ಬಿಟ್ಟಿತ್ತು. ಗಾಡಿಯೆಲ್ಲ ಮಲ್ಕೊಂಡ್ಬಿಟ್ಟು ಅಲ್ಲೇ ನನ್ನ ಗಾಡಿ ಕೊಟ್ಟು ಸೀದಾ ತೊಗೊಂಬಂದು ಸಾಂಗ್ಲಿ ನಿಲ್ಸವ್ರೆ. ಈಗ ಗಾಡೀಲಿ ಬಿರಿಯಾನಿ ಮಾಡೋ ಪ್ಲಾನಿಂಗ್ ಇದೆ ಇವತ್ತು. ಹೈದ್ರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ. ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ನೆಕ್ಸ್ಟ್ ನಮ್ಮ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿಗೆ ಆನಿಯನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಈಗ ಈ ವೈಟ್ ಇರೋ ಆನಿಯನ್ನ ಬ್ರೌನ್ ಆನಿಯನ್ ಮಾಡಬೇಕು. ಹಂಗಾಗಿ ಎಣ್ಣೆ ಕಾಯಿಸ್ತಾ ಇದ್ದೀವಿ. ಎಣ್ಣೆಗೆ ಹಾಕಿ ಇದನ್ನು ಬ್ರೌನ್ ಮಾಡಿ ಇಟ್ಕೊಬೇಕು. ಬಿರಿಯಾನಿಗೆ, ಹೈದ್ರಾಬಾದಿ ಬಿರಿಯಾನಿಗೆ ಬ್ರೌನ್ ಆನಿಯನ್ಸ್ ತುಂಬ ಇಂಪಾರ್ಟೆಂಟ್. ಇದರಿಂದನೇ ಅರ್ಧ ಟೇಸ್ಟ್ ಬರೋದು. ಹಂಗಾಗಿ ಬ್ರೌನ್ ಮಾಡೋಣ. ಆಯಿಲ್ಗೆ ಹಾಕ್ಬಿಟ್ಟಿದ್ದೀನ. ರುಚಿಗೆ ತಕ್ಕಷ್ಟು ಹೇಳ್ಕೊಂತ ಆಗಿಬಿಡ್ರಿ. ಒಂದೇ ಥರ ಹಾಕ್ಬೋದು. ಈಗ ಗಮನಕ್ಕೆ ಸ್ಪೆಷಲ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಆಲ್ರೆಡಿ ಅನ್ನಕ್ಕೆ ಇಟ್ಬಿಟ್ಟಿದ್ದೀವಿ, ಅಂದರೆ ರೈಸ್ ಬೇಯಕ್ಕೆ ಇಟ್ಟಿದ್ದೀವಿ. ಒಂದು ಕಡೆ ಮಸಾಲ ಮ್ಯಾರಿನೇಟ್ ಆಗಿದೆ ನೋಡಿ. ಚಿಕನ್ಗೆ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿರೋದು ಒಂದು ಅರ್ಧ ಮುಕ್ಕಾಲು ಗಂಟೆ. ಈಗ ಇದನ್ನು ಆಯಿಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲ ರೈಸ್ನ ಮಿಕ್ಸ್ ಮಾಡಿ ದಮ್ ಕಟ್ಟಾಕ್ಬಿಡ್ಬೇಕು. ಅವಾಗ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ತೋರಿಸ್ತೀವಿ ಹೆಂಗೆ ಇರುತ್ತೆ ಅಂತ ಆಮೇಲೆ ನಿಮಗೆ. ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ ಆಲ್ರೆಡಿ ನೋಡಿ. ಆಹಾ, ದಿಸ್ ಈಸ್ ಕಾಲ್ಡ್ ಹೈದ್ರಾಬಾದಿ ಚಿಕನ್ ಬಿರಿಯಾನಿ. ರಘುವೀರ್ ದೇಸಾಯಿ ಅಂತ ಅಲ್ಲ, ತುಂಬಾ ಸವಿ ಆಗಿದೆ. ಚೆನ್ನಾಯ್ತಾ ಮಂಜಣ್ಣ? ಎಷ್ಟು ಕೊಡ್ತೀರಾ? 10ಕ್ಕೆ ಮಾರ್ಕ್ಸು? 100 ಕೊಡ್ಬೋದು. 10ಕ್ಕೆ 100? ಓ, ಏನೋ ಚೆನ್ನಾಗಿ ಮಾಡಿದ್ದೀವಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಆ್ಯಕ್ಚುಲಿ ಮಧ್ಯಾಹ್ನ ಬಿರಿಯಾನಿ ತಿಂದ್ವಿ ಹೋಟ್ಲಲ್ಲಿ, ನಾನು ಅನಿಲ. ಹೆಂಗಿತ್ತದು? ಜಸ್ಟು 3 ಪೀಸ್ ಹಾಕ್ಬಿಟ್ಟು ಬರೀ ವೈಟ್ ರೈಸ್ ಹಾಕಿ ಕೊಟ್ಟಿದ್ರು, ಅದನ್ನ ಬಿರಿಯಾನಿ ಅಂತ. ನಮ್ಗೆ ಅಲ್ಲೇ ತಲೆ ಕೆಟ್ಟೋಯ್ತು. ಹೋಗಿ ಬಿರಿಯಾನಿ ಮಾಡಲೇಬೇಕು ಇವತ್ತು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಬರೋಷ್ಟಿಗೆ ಮಂಜಣ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಬಂದ ತಕ್ಷಣ ಇವಾಗ ಊಟ ಮಾಡ್ತಾಯಿದ್ದೀವಿ ರೆಡಿ ಮಾಡಿಕೊಂಡು. ಟೈಮ್ 10:30. ಸವಿಯಾದ ಬಿರಿಯಾನಿ ತಿನ್ನೋಕ್ಕೆ ಟೈಮ್ ವೇಸ್ಟ್ ಮಾಡಿದ್ದೀವಿ. 2 ಅವರ್ ಟೈಮ್ ವೇಸ್ಟ್ ಮಾಡಿಲ್ಲ, 2 ಅವರ್ ಟೈಮ್ ಕೊಟ್ಟಿದ್ದೀವಿ ಇದಕ್ಕೆ ಮಾಡೋಕ್ಕೆ. 8:30ಗೆ ಬಂದವ್ರು ನಾವು, 10:30 ಆಯಿತು. ಊಟ ಮಾಡ್ಕೊಂಡು ನೆಮ್ಮದಿಯಾಗಿ. ಹೆಂಗಿದೆ ನೋಡಿ, ನೀವು ಸ್ವಲ್ಪ ನೋಡ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಬಿರಿಯಾನಿ ಹೆಂಗಿದೆ ಅಂತ. ಬರೀ ಇದ್ರಾಗ ಎಲೆನೇ ಇದ್ದಾವೆ, ಪಲಾವ್ ಎಲೆ. ಊಟ ಎಲ್ಲ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಆರಾಮಾಗಿ ಗಾಡೀಲಿ ಬಂದಿದ್ದೀವಿ. ಹಿಂಗೆ ಮಲ್ಕೊಬೇಕಷ್ಟೇ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.
ಗಾಡಿ